ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿವಸದಿಂದ ನನ್ನ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಏನಕ್ಕಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು ಪ್ರಾಬ್ಲಮ್ಸಿಂದ. ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಂಥ ನನ್ನ ಮಕ್ಕಳು ಫ್ರೆಂಡ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಬೆಳಿಬೇಕು ಅಂದರೆ ಎಲ್ಲಿಂದ ಬೆಳಿತೀನಿ? ಇಂಥ ಮಂಗ್ತುಲ್ ನನ್ನ ಮಕ್ಕಳು ನನ್ನ ಜೊತೆಲಿರೋರು ಬರೀ ಹಾಳು ಮಾಡಿ ಬೆಂಕಿ ಇಕ್ಕೋರು. ಆ ವಿಷಯ ಹೆಂಗಾನ ಇರಲಿ, ಇವಾಗ ಪ್ಲ್ಯಾನ್ ಏನಂದರೆ ಮಧ್ಯಾಹ್ನ ಈಗ ನನ್ನ ಮಗ ಫೋನ್ ಮಾಡಿ ಸಡನ್ ಆಗಿ ತಿರುಪತಿಗೆ ಹೋಗೋಣ ಅಂತ ಹೇಳೋನೆ. ಅದಕ್ಕೆ ಇವನ್ ಕಾರ್ ಎತ್ಕೊಂಡು ಒಂದು ಸುಮಂತ ವಿಡಿಯೋ ಮಾಡ್ತವನೆ. ಪ್ರಜ್ವಲ್ಲು 4 ಜನ ಸೇರ್ಕೊಂಡು ಇನ್ನೊಬ್ಬ ಬರ್ತೀನಿ ಅಂತ ಅಂದವನೆ. ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 10 ನಿಮಿಷ ಬರ್ತೀನಿ ಅಂತ 10 ಅವರಿಂದ ವೆಯ್ಟ್ ಮಾಡಿಸ್ತಾವನೆ ಇಲ್ಲಿ. ಇನ್ನೊಂದು ಸ್ವಲ್ಪ ಬೆಳಕಲ್ಲಿ ನೋಡುತ್ತೆ. ಅವ್ನು ಬಂದ್ರೆ ಅವ್ನ ಕ್ಯಾಮ್ರಾದಲ್ಲಂತೂ ಕಾಣಿಸಲ್ಲ, ಯಾಕಂದ್ರೆ ಅವನಿಗೊಂಥರ ಕ್ಯಾಮ್ರಾ ಕಂಡ್ರೆ ನಡಗುತ್ತಾನೆ. ಅವನೊಬ್ಬನ್ ತೋರ್ಸಲ್ಲ, ಅದ್ ಬಿಟ್ಟಿನಿ ಎಲ್ಲಾನು ತೋರಿಸ್ತೀವಿ. ಈಗ ಇಳಿತಾನ ನೋಡ್ರಿ. ಬಾಸ್ ಬಂದ್ರು. ಮನುಷ್ಯನ್ ಜಾತಿಗಂತೂ ಹುಟ್ಟಿಲ್ಲ ಕಣ್ರಿ ಇವನು. ಮನುಷ್ಯನ್ ಜಾತಿಗೆ ಹುಟ್ಟಿಲ್ಲ. ಯಾಕತ್ತ ಒಂದು ಮಸಾಲೆ ದೋಸೆ, ಒಂದು ಚಿತ್ರಾನ್ನ, ಒಂದು ಮೊಸರನ್ನ, ಫುಲ್ ಟೊಮೊಟೊ ಬಾತು. ಹೆಂಗ್ ಗುರು ಇರೋದಿಕ್ಕವನೆ ಎಲ್ಲಿ ಗುರು ತುಂಬ್ಕೊಂತಾನೆ? ನಿಮ್ಗೆ ಹಂಗಲ್ಲ. ಅವನೇನಾದ್ರೂ ಬಾತ್ರೂಮ್ ನಿಲ್ಸಿದ್ರೆ ನನ್ನ ಕಾರ್ ಅಂತೂ ನಿಲ್ಲಲ್ಲ, ಹೇಳ್ಬಿಡ್ತೀನಿ ಈಗಲೇ. ನಿಮ್ಮ ಅಭಿಪ್ರಾಯ ಏನು ಕಾರ್ತಿ ಇದಕ್ಕೆ? ನಿಮ್ಮ ಪ್ರತಿಕ್ರಿಯೆ? ನಿಮ್ಮ ಗೆಳೆಯರು ನಿಮ್ಮ ಬಗ್ಗೆ ಇದೆಲ್ಲ ಹೇಳಿದ್ದಾರೆ? ಮಾತೇ ಇಲ್ಲ. ಗೈಸ್ ಏನೇ ಹೇಳ್ರಿ, ತಿಂಗಳಂಗಟ್ಟಲೆ ಪ್ಲಾನ್ ಮಾಡೋವಾಗ ಟ್ರಿಪ್ ಈ ಥರ ಸಡನ್ ಆಗಿ ಹೋಗ್ತೀವಲ್ಲ, ಸಖತ್ ಮಜಾ ಇರುತ್ತೆ. ಇನ್ನೊಂದು ಮಗ ಎಷ್ಟೊಂದು ಟ್ರಿಪ್ ಮಾಡಿದ್ದೀವಿ, ಎಲ್ಲ ಕ್ಯಾನ್ಸಲ್ ಮಾಡೋನೆ. ಇದಕ್ಕೆ ಮಾತ್ರ ನಾವು ಹೊಳ್ತಿದ್ದೀವಿ. ದೇವ್ರ ಹೆಸರಲ್ಲಿ ಹೇಳ್ಕೊಂಡು ಎಲ್ಲದಕ್ಕೂ ಬರ್ತೀನಿ ನಾನು. ದೇವ್ರ ಬಿಟ್ಟು ಗೋವಾ ಅಂದ್ರೆ ಆಗಲ್ಲ. ದುಡಿದ್ಮೇಲೆ ಗ್ಯಾರಂಟಿ ಬರ್ತೀನಿ. ನಮ್ಮ ಸಂಜೆ ಹೇಳ್ರಿ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಾರ್ತಿಕ್ ಕೊಡು, ಕಾರ್ತಿಕ್ ಕೊಡೋ. ಇನ್ನು ಕಾರಲ್ಲಿ ಕುತ್ಕೊಂಡು ಕಾರ್ ಸಮೇತ ಸ್ಟಾರ್ಟ್ ಮಾಡಿಲ್ಲ. ಈ ನನ್ನ ತಡಿಯಪ್ಪ ಬತ್ತ. ನನಗೆ ಫ್ರೆಂಡ್ ಸೀಟ್ ಅಲ್ಲಿ ಕುತ್ಕೊಳಕ್ ಜಾಗ, ಈ ನನ್ನ ಮಕ್ಳಿಗೆ ಸಾಂಗ್ ಹಾಕಕ್ ಜಾಗ, ಇವನು ಮನೆಗೆ ಹೋಗ್ಬೇಕು ಅಂತ ಜಾಗ. ಬಾತ್ರೂಮ್ ಹಿಂಗ್ ಹೋಗಂಗಿಲ್ಲ ಗೈಸ್, ಶಾಲೆಗೆ ಬಂದ್ಬಿಡುತ್ತೆ. ಆಫ್ಟು ತಿರುಪತಿ ಗೈಸ್. ತುಮಕೂರಿಂದ ಬಂದು ಇವಾಗ ಹತ್ತತ್ರ ದಾಬಾಸ್ಪೇಟೆ ಹತ್ರ ಫ್ಯೂಲಿಗೆ ನಿಲ್ಲಿಸ್ತಾ ಇದೀವಿ. ಆದ್ರೆ ಈಗ ನನ್ನ ಮಗ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಸುಸ್ಸು ಮಾಡ್ಬೇಕು ಅಂತ ಸೈಡ್ ಹೋಗ್ತಾವ. ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ದುಡ್ಡೇ ಕೊಡಲ್ಲ ಗೈಸ್. ಅವನು ಚಿಕ್ಕ ಹುಡುಗ ಇದ್ದ, ಇಷ್ಟು ಉದ್ದ ಇದ್ದಾಗ್ಲಿಂದ ನಾನು ಎತ್ತಿ ಬೆಳೆಸಿರೋ ಮಗ ಅವನು. 6 hours later. ಟೈಮ್ ಬಂದು 4 ಗಂಟೆ 10 ನಿಮಿಷ ಆಗೈತೆ. ಇಲ್ಲೆಲ್ಲ ಟಿಕೆಟ್ ಕೊಡ್ತಾರೆ ಅಂತ ಬಂದಿದ್ದೀವಿ. ಆದರೆ ಮ್ಯಾಟ್ರ್ ಏನಂದರೆ, ನಮಗೆ ರಂಡಿ ಅನ್ನೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಯಾರು ಸಿಗಲಿ ರಂಡಿ ಅಂತ ಮಾತಾಡ್ತಿದ್ದೀವಿ. ಕನ್ನಡದವ್ರು ಯಾರು ಸಿಕ್ಕಿದ್ರೆ ಕೆರ ತಗೊಂಡು ಹೊಡಿತಾರೆ, ಅದಂತೂ ಫಿಕ್ಸು. 3 ಗಂಟೆಗೆ ಸಿಗುತ್ತೆ ಟಿಕೆಟಿನ. ಈಗ ಮಧ್ಯಾಹ್ನ 3 ಗಂಟೆ ತನಕ ಟಿಕೆಟ್ ಸಿಗಲ್ಲ ಅಂತ. ಬೆಟ್ಟ ಹತ್ಬಿಡೋನ್ ಬರ್ರಿ ಸುಮ್ನೆ ಎತ್ತ. ಏನಕ್ಕೆ 2 ಬ್ಯಾಗ್ ಎತ್ಕೊಳ್ರಿ ಎಲ್ಲಾರು. ಬೆಟ್ಟಕ್ಕೆ ಹೋಗೋಣ ಬನ್ರಿ ಗೈಸ್. ಟಿಕೆಟ್ ಮಧ್ಯಾಹ್ನ 3 ಗಂಟೆಗೆ ಕೊಡ್ತೀನಿ ಅಂತ ಹೇಳೋರೆ. ಸೊ ಅಲ್ಲಿಗನ ವೆಯ್ಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಕಾರ್ತಿ ಅಂತೂ ಯಾರು ಸಿಕ್ಕಿದ್ರು ಹೇ ರಂಡಿ ಅಂತಿದ್ದಾರೆ. ಬಂದು ಹೊಡಿತಾರೋ ಗೊತ್ತಿಲ್ಲ. ಅಂತೂ ಇನ್ನೊಂದು ವಿಷಯ ಏನಂದ್ರೆ, ನಾನು ಫಸ್ಟ್ ಟೈಮ್ ತಿರುಪತಿಗೆ ಬಂದಿರೋದು ಇವತ್ತು. ನಾನು ಅಷ್ಟೇ, ಮತ್ತೆ ಕಾರ್ತಿಕ್ ಅಷ್ಟೇ. ಮತ್ತೆ ಫಸ್ಟ್ ಟೈಮಾ? ನಾನು ಇಬ್ರಿಗೂ ಫಸ್ಟ್ ಟೈಮು. ಸೊ ಗೊತ್ತಿಲ್ಲ, ಅಲ್ಲಿ ಎಲ್ಲೋ ಕಾಣಿಸ್ತಾ ಐತೆ ಅಂತ ಹೇಳಿದ್ರು. ನೋಡ್ರಿ ಪ್ಲಾಸ್ಟಿಕ್ ನ ಯಾವ ತರ ಅಂದ್ರೆ, ಅಲ್ಲಿಂದ ತುಮಕೂರಿಂದ ತಗೊಂಬಂದು ನೋಡಿ, ನೋಡಿ ಈ ತರ
ನಮ್ಮಂತ ಒಳ್ಳೆ ಮಕ್ಳೆಲ್ಲ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಆಂಧ್ರ ಮೊದ್ಲೇ ಗಲೀಜು ಅಂತ ಗೊತ್ತು. ನಾವು ಗಲೀಜ್ ಮಾಡಕ್ ಹೋಗಲ್ಲ, ನಾವು ಕರ್ನಾಟಕದವರು. ವಿಶಾಲ ಹೃದಯದವರು. ತಮಿಳ್ನಾಡವ್ರಿಗೆ ಅದ್ರಲ್ಲೂ ವಾಟರ್ ಮತ್ತೆ ಕೊಡ್ತೀವಿ, ತುಮಕೂರವ್ರು ನಾವು. ಹೈದರಾಬಾದ್ ಅವ್ರಿಗೆ ಥಿಯೇಟರ್ ಕೊಡ್ತೀವಿ, ವೀರ ಕನ್ನಡಿಗರಿಗೆ ಹೆಂಟ್ ಕೊಡಲ್ವಾ? ತಮಿಳ್ನಾಡವ್ರಿಗೆ ಕುಡಿಯಕ್ಕೆ ಕಾವೇರಿ ವಾಟರ್ ಕೊಡ್ತಾರೆ, ಆಂಧ್ರದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಥಿಯೇಟರ್ ಕೊಡ್ತಾರೆ, ಕೇರಳದವ್ರಿಗೆ ಜ್ಯೂಸ್ ಅಂಗಡಿ ಇಟ್ಕೊಳ್ಳಕ್ಕೆ ಜಾಗ ಕೊಡ್ತಾರೆ, ನಾರ್ತ್ ಇಂಡಿಯನ್ಸ್ಗೆ ಸಾಫ್ಟ್ವೇರ್ ಕಂಪನಿ ಜಾಬ್ ಕೊಡ್ತಾರೆ, ಇರಾನಿಗಳಿಗೆ ಇಳ್ಕೊಳ್ಳಕ್ಕೆ ಬಾಡಿಗೆ ಮನೆ ಕೊಡ್ತಾರೆ. ಅಂತದ್ರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರೋ ಕೆಚ್ಚಿದ ವೀರ ಕನ್ನಡಿಗರಿಗೆ ಕನ್ಯಾ ಕೊಡಲ್ವಾ? ನಾವು ಕೊಡ್ತೀವಿ, ನಾವು ಕೊಡ್ತೀವಿ, ನಮ್ಮ ಮಗಳು ಕೊಡ್ತೀವಿ. ಬಾಂಗ್ಲಾದೇಶವ್ರಿಗೂ ವಾಟರ್ ಕೊಡ್ತೀಯ ನೀನು? ವಾಟ್ರು ಉಳಿದ್ಗಿಲ್ದೆ ಹುಷಾರು ಮಲಗಿದ್ರು ಎಲ್ಲ ರೋಡಲ್ಲೇ ಮಲಗಿದ್ದಾರೆ ಪಾಪ. ಚಳಿ ಏನು ಅಷ್ಟೊಂದಿಲ್ಲ. ನಮ್ಮ ತುಮಕೂರಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಚಟಿಲಿ ಎತ್ಕೊಂಡ್ಬಿಡ್ಬೇಕಾಗಿತ್ತು. ಹೋಗ್ಬಿಡ್ತೀನಿ ಅಂತ ಏನು ಹೇಳಿ ಗೈಸ್, ಫ್ರೆಂಡ್ಸ್ ಜೊತೆ ಎಷ್ಟೇ ದೊಡ್ಡ ಲಾಂಗ್ ಕಿಲೋಮೀಟರ್ಸ್ ಇರೋ ಟ್ರಿಪ್ ಅಂದ್ರೂ ಅದು ತುಂಬಾ ಚಿಕ್ಕ ಅನ್ಸ್ಬಿಡುತ್ತೆ. ಏನಕ್ಕಂದ್ರೆ ಜಾಸ್ತಿ ಬಿಲ್ಡಪ್ ಕೊಡ್ತಾರೆ. ಏನಂದ್ರೆ ಗೈಸ್, ನಾನು 1200 ಕಿಲೋಮೀಟರ್ 10 ನಿಮಿಷದಲ್ಲಿ ಹೋಗ್ತೀನಿ ಕನ್ಸಲ್ಲಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಗೈಸ್, ಇನ್ನೊಂದು ವಿಷಯ, ನಾವು ಬರ್ಬೇಕಾದ್ರೆ 4 ಸಲ ಬಾಂಬ್ ದಾಳಿ ಆಯ್ತು. ಕಾರ್ತಿಕ್ ಗೌಡ MD ಕಡೆಯಿಂದ 4 ಕಿಟಕಿ ತೆಗೆದ್ರು ಸ್ಮೆಲ್ ಹೋಗ್ತಿಲ್ಲ. ಏನೋ ವರ್ಲ್ಡ್ ವಾರ್ ಆದ್ರೆ ಕಾರ್ತಿಕ್ ಬಯೋವಾರ್ ಮಾಡ್ತಾನೆ. ಏನಾದ್ರು ವರ್ಲ್ಡ್ ವಾರ್ ಆದ್ರೆ ನಮ್ಮ ಕಾರ್ತಿಕ್ ಕಡೆಯಿಂದ ಎಲ್ಲಾರು ಎತ್ತು ಬಿಟ್ರೆ ಇವನು ಪುಸ್ತಕ ಬಿಡ್ತಾನೆ. ಗೈಸ್, 4 ಸಲ ಲಿಟ್ರಲಿ 4 ಸಲ 4 ಸತಿ ಕಿಟಕಿ ತೆಗ್ದಿ 6 ಸತಿ AC ಹಾಕಿದ್ರು ಸ್ಮೆಲ್ ಹೋಗ್ತಿಲ್ಲ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಡಿ ಅವ್ನು ಎಷ್ಟು ತಿಂದ ಅಂತ ನಿಮ್ಗೆ ಫಸ್ಟ್ ಲಾಗಲ್ಲಿ ತೋರಿಸಿದೀವಲ್ಲ. ಈಗಲೂ ಕಾರ್ ಎಂಟ್ರಿ ಆದ್ರೆ ಸ್ವಲ್ಪ ಸ್ಮೆಲ್ ಕಾಣುತ್ತೆ. ರೂಮ್ ಫ್ರೆಶ್ನರ್ ಹುಡುಕ್ತಾ ಇದೀವಿ ನಾವು, ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಕಾರ್ತಿಕ್ ಜೊತೆ ಬರ್ಬೇಕಾದ್ರೆ ಸ್ವಲ್ಪ ಹುಷಾರು, ರೂಮ್ ಫ್ರೆಶ್ನರ್ ಎಲ್ಲ ತಗೊಂಬನ್ನಿ. ಮತ್ತೆ ಹಂಗೆ ಆಲ್ಮೋಸ್ಟ್ ಎಂಟ್ರೆನ್ಸ್ ಹತ್ರ ಇದೀವಿ. ನಮ್ ತರನೇ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟೆಪ್ಸ್ ಎಷ್ಟಿದಾವೆ ಗೊತ್ತಾ ಗೈಸ್? ಬನ್ನಿ. ಗೇಟ್ ಆಫ್ ದಿ ಟೆಂಪಲ್ ಆಫ್ 7 ಹಿಲ್ಸ್, 3200 ಫೀಟ್, 3550 ಸ್ಟೆಪ್ಸ್. ಇಷ್ಟು ನಾವೀಗ ಹತ್ಬೇಕು. ಗೊತ್ತಿಲ್ಲ ಅಲ್ಲಿ ಕ್ಯಾಮ್ರಾ ಅಲೋ ಇದೆಯೋ ಇಲ್ವೋ ಅಂತ. ಸೊ ಎಂಟ್ರೆನ್ಸ್ ಅಲ್ಲಿ ಇದೀವಿ ಇವಾಗ. ಗೈಸ್, ಅಲ್ಲಿ ಲಗೇಜ್ ಎಲ್ಲ ಇಕ್ಕಿ ಇವಾಗ ಬೆಟ್ಟ ಹತ್ತಾರಂತ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಬಂದಿರೋದು ನಾನು. ಇವನು 12 ಸತಿ ಬಂದಿದ್ದೀನಿ ಅಂತ ಹೇಳೋದೆ. ಇನ್ನು ನಮ್ಮನ್ನು ಫಾಲೋ ಮಾಡ್ತಾನೆ. ನೋಡಿ, ಜನ ಇಲ್ಲಿಂದನೇ ಸ್ಟಾರ್ಟು. ಇಲ್ಲಿಂದ ಮೆಟ್ಲು ಸ್ಟಾರ್ಟು. ಇಲ್ಲಿ ಪೂಜೆ ಮಾಡಿಬಿಟ್ಟು ಮೆಟ್ಲು ಹತ್ತದು. ಇಲ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿಂದ ಬೆಟ್ಟ ಹತ್ಬೇಕಂತೆ. ಏನೋ ಕಾಯಿ ಹೊಡಿತಾವ್ರೆ ಅಲ್ಲೆಲ್ಲ ತಗೊಂಡು. ನಾವು ತಾಂಡಿಲ್ಲ. ಮೆಟ್ಲು ತೋರಿಸ್ರಿ. ಮೆಟ್ಲು ಇಲ್ಲಿಂದ ಸ್ಟಾರ್ಟು. ನೋಡ್ರಿ ಜನ ಹೆಂಗವ್ರೆ. ಗಾಯ್ಸ್ ಎಲ್ಲ ರೆಡಿ ಹತ್ತಾಗೆ. ಗೈಸ್, ಫಸ್ಟ್ ಟೈಮ್ ಬಂದಿರೋದಕ್ಕೂ ಅದಕ್ಕೂ ಕಾಲೆಲ್ಲ ಇನ್ನೂ ಮೇಲೆ ಅಂತ ಕರ್ಕೊಂಡ್ ಬರ್ತಾನೆ ಅವ್ರಿ. ನನ್ನ ಮಗ ಕಾರ್ತಿ ಮತ್ತೆ ಪ್ರಜ್ವಲ್ ಏನೋ ಹೋಗ್ಬಿಟ್ಟವ್ರೆ. ರಾತ್ರಿ ಎಲ್ಲ ನಿದ್ದೆ ಇಲ್ದಿದ್ಕೋ ಅದಕ್ಕೂ ಕಾಲು ಹೆಂಗಾಗ್ತಾ ಐತೆ ಅಂದ್ರೆ ಆರಾಮಾಗಿ ಕಾರಲ್ಲಿ ಬಂದಿದ್ರು ಆಗಿತ್ತು ಅನಿಸ್ತಾ ಇತ್ತು. ನನಗಂತೂ ಹೊಟ್ಟೆ ಬೇರೆ ಹಸಿತೈತೆ. ನೀವು ಯಾರಾದ್ರೂ ಫಸ್ಟ್ ಟೈಮ್ ಬಂದ್ರೆ ದೇವರೇ ಕೆಳಗಡೆನೆ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ರಿ. ರೇಂಜಿಗೆ ಆಗ್ಬಿಡ್ತೀರಾ. ಇನ್ನು ತಿಂಡಿ ತಿಂದ್ರೆ ಹತ್ತಕ್ಕೆ ಆಗಲ್ಲ. ಇವ್ನು ಹೇಳೋದು ಕೇಳಿಬಿಡಿ ಗೈಸ್, ನಾನು ಹೇಳೋದು ಕೇಳಿ. ನೋಡ್ರಿ, ನಮ್ಮ ಹಿಂದೆಗಡೆ ಶರ್ಟ್ ಎಲ್ಲ ಬಿಚ್ಕೊಂಡು ಓಡಾಡ್ತಾರ ಜನ. ಶಬರಿಮಲೈ IBM ಅಲ್ಲಿ ಆಗಿದ್ದೀನಿ ಅಂತ ಎಷ್ಟೊಂದೆಲ್ಲ ಕಷ್ಟಪಡ್ತಾವ ನಮ್ಮ ಸುಮಂತ. IBM ಅಲ್ಲಿ ಸೆಲೆಕ್ಟ್ ಆಗಿರೋದು. ಇವತ್ತು ಫೋಟೋ ಬೇರೆ ಬಂದೈತೆ. ಫೈನಲಿ ಹಂಗು ಹಿಂಗು ಕಷ್ಟ ಬಿತ್ಕೊಂಡ್ಬಂದ್ವಿ. ಇವಾಗ ಕೆಳಗಡೆ ಇಸ್ಕೊಂಡಿರೋ ಈ ರೆಸಿಪ್ಟ್ನ ಇಲ್ಲಿ ಕೊಟ್ಟರೆ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿಂದ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ರೂಮ್ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ದರ್ಶನ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ. ಹೊಟ್ಟೆ ಹತ್ತಿತ್ತು. ಬೆಳಗ್ಗೆ 3 ಗಂಟೆಗೆ ಬೆಟ್ಟ ಹತ್ತಿತ್ತು. 3 ಗಂಟೆಗೆ ಬಂದು 5 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 3 ಅವರಿಗೆ ಅಪ್ರಾಕ್ಸಿಮೇಟ್ಲಿ ಎತ್ತಿದ್ದೀವಿ. ಇವಾಗ ಫುಲ್ ಜಗಳ. ಏನಂದರೆ ರೂಮ್ ಮಾಡಬೇಕು ಅಂತ ಸುಮಂತ, ಹೋಟೆಲಲ್ಲಿ ರೂಮ್ ಮಾಡಬೇಕಂತ ಪ್ರಜ್ವಲು. ಇಬ್ಬರು ಘನಘೋರ ಯುದ್ಧ ಮಾಡಿ ಇವಾಗ ಕಾಂಪ್ರಮೈಸ್ ಅಂತ ಹೋಟ್ಲಿಗೆ ಬಂದಿದ್ದೀವಿ. ಗೈಸ್, ಫ್ರೆಶ್ ಅಪ್ ಆಗಿ ಇವಾಗ ದರ್ಶನ ಕೊಟ್ಟಿದ್ದೀವಿ.
ಸಿಕ್ಕಾಬಟ್ಟೆ ಚಳಿ, ತಣ್ಣೀರು ಸ್ನಾನ ಬೇರೆ ಮಾಡಿದೀವಿ, ಕೂದಲೆಲ್ಲ ಒಂಚೂರು ಸೆಟ್ಟೆ ಆಗ್ತಿಲ್ಲ. ಫೈನಲಿ ರೂಮಲ್ಲಿ ಮ್ಯಾಗೆಲ್ಲ ಇಟ್ಟು ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಫ್ರೀ ಬಸ್ ಬರುತ್ತೆ ಅಂತ ಅಂದರು, ಕಾಯ್ತಾ ಇದ್ದೀವಿ. ಗೊತ್ತಾಯ್ತಾ ಇಲ್ಲಿ ಫ್ರೀ ಬಸ್ಸು ಅಂದ್ರೆ ಇವನು ಆಧಾರ್ ಕಾರ್ಡ್ ಅಂತ ಓಡೋಗಾನೆ ಫ್ರೀ ಬಸ್ಸು ಅಂತ. ನಾವೇನು ಹೇಳ್ರಿ ಕರ್ನಾಟಕ ಅನ್ಕೊಂಡ್ಬಿಟ್ಟು. ಸೊ ನೆಕ್ಸ್ಟು ಈಗ ಫೋನ್ಗಳು ಯಾವ ಒಳಗಡೆ ಅಲೋ ಇರಲ್ಲ. ಸೊ ಇದು ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ದರ್ಶನ ಆದ್ಮೇಲೆ ಸಿಗೋಣ. ಗೈಸ್ ದರ್ಶನ ಮುಗಿಸ್ಕೊಂಬಂದು ಕಾಲೆಲ್ಲ ಮಾತಾಡ್ತಾವೆ ಪಟ 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 ಅಂತ. ಬಸ್ ಬಂತ? ಫ್ರೀ ಬಸ್ ಬಂತು ನೋಡ್ರಿ, ಇದೇ ಫ್ರೀ ಬಸ್ಸು. ಇದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಅಗಳ 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 ಹತ್ತಿಸ್ಕೊಂಡಂಗೆ ಹೋಗ್ತಾರೆ ಗೈಸ್. ಒಂಚೂರು ಬೆಲೆನೇ ಇಲ್ಲ ನಮ್ಗಂತೂ. ಕರ್ನಾಟಕದವ್ರಿಗೆ ಬೆಲೆ ಕೊಡಲ್ಲ ಕಣ್ರಿ ಇಲ್ಲಿ. ಸೀಟ್ ಖಾಲಿ ಇದ್ರು ಹತ್ತಿಸ್ಕೊಂಡು ಹೋಗ್ತಿಲ್ಲ. ನೀವು ಯಾರಾದರೂ ತಿರುಪತಿಗೆ ಬರೋರಿದ್ರೆ ದಯವಿಟ್ಟು ಸ್ವೆಟ್ರ್ ಹಾಕೊಂಡ್ ಬನ್ನಿ. ಚಳಿಗೆ ನಿಮ್ಗೇನಾದರೂ ಹೋಗ್ಬಿಡೋ ಸಾಧ್ಯತೆ ತುಂಬ ಇದೆ. ಲಡ್ಡು ಅಂತೂ ಒಂದು 25 ಲಡ್ಡು ತೊಗೊಂಡಿದ್ದೀವಿ. ಯಾರಿಗಾದ್ರೂ ಬೇಕಂದ್ರೆ 100 ರೂಪಾಯಿ ಹಾಕಿ. ಗೈಸ್ ಇವಾಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಿನ್ನೆ ನೈಟು ಉಪ್ಪಿಟ್ಟು ಕೊಟ್ಟಿದ್ರು. ಆ ಉಪ್ಪಿಟ್ಟಂತೂ ಇಂಟರ್ನ್ಯಾಷನಲ್ ನೆಕ್ಸ್ಟ್ ಲೆವೆಲ್ ಟೆಸ್ಟು. ಇವಾಗ ಹೊಟ್ಟೆ ಸಿಕ್ಕಾಬಟ್ಟೆ ಹೊತ್ತು ಊಟ ಗೊತ್ತಲ್ಲ, ನಾವು ಊಟ ಮಾಡೋ ಮೆಟ್ರಲ್ಲಿ ಹೆಂಗೆ ಅಂತ ಮೊದಲೇ. ನಮ್ಮ ಕಾರ್ತಿಕ್ ಬಾಸ್ ಬೇರೆ ಯಾಕೋ ಸ್ವಲ್ಪ ಬೇಜಾರಾದ್ರೆ ಯಾರ ಜೊತೆ ಮಾತಾಡ್ತಾ ಇಲ್ಲ. ಚಡ್ಡಿ ದೋಸ್ತು ಚಡ್ಡಿ ಹಾಕೊಂಡು ಯಾವ್ದೇ ಟ್ರಿಪ್ ಬರಲಿ ಫ್ರೆಂಡ್ಸ್ ತಿರುಗಾಡೋದಂತೂ ಕನ್ಫರ್ಮು. ಸೊ ಊಟ ಮಾಡ್ಕೊಂಡು ಸಿಗೋಣ ನೆಕ್ಸ್ಟ್. ಇದೇ ನೋಡಿ ನಮ್ಮ ತಿರುಪತಿಲಿರೋ ಭೋಜನ ಶಾಲೆ. ಇದು ದೇವಸ್ಥಾನದಿಂದ ರೈಟ್ ಸೈಡಲ್ಲೇ ಐತೆ. ಯಾವಾಗ ಬಂದರೂ ಊಟ ಹಾಕ್ತಾ ಇರ್ತಾರೆ. ಸೊ ಒಳಗೆ ಈ ದೊಡ್ಡ ಹಾಲಲ್ಲೇ ಸಬ್ ಹಾಲ್ಗಳಿದಾವೆ, 1 2 3 4 ಅಂತ. ಒಂದು ಹಾಲಲ್ಲಿ ಜನ ಖಾಲಿ ಆದಂಗೆ ಒಳಗಡೆ ಬಿಡ್ತಾ ಇರ್ತಾರೆ. ಇಲ್ಲಿ ಹಾಲಲ್ಲಿ ಈ ಥರ ದೊಡ್ಡದೊಂದು ಪಿಕ್ಚರ್ ಐತೆ. ಇದು ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ತಿರುಪತಿದು ಹಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡುತ್ತಂತೆ. ಬಾಳೆ ಎಲೆಯಲ್ಲಿ ಮುಂಚೆನೇ ಈ ಥರ ಚಟ್ನಿ, ಪಲ್ಯ ಮತ್ತು ಇನ್ನೊಂದು ಕುಂಬಳಕಾಯಿ ಐಟಮ್ ಏನೋ ಹಾಕಿರ್ತಾರೆ. ಅದಾದಮೇಲೆ ರೈಸ್ ಬಡಿಸ್ತಾರೆ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ ಟೇಸ್ಟು. ಸೊ ಇಲ್ಲಿಂದ ಹೊರಟ್ಬಿಟ್ಟು ನಾವು ಇವಾಗ ಮುಳುಬಾಗ್ಲು ಆಂಜನೇಯ ದೇವಸ್ಥಾನಕ್ಕೆ ನೈಟ್ ತೆಗ್ದಿರ್ಲಿಲ್ವಲ್ಲ, ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಇವಾಗ ನಾವು ತಿರುಪತಿಯಿಂದ ಟ್ರಾವೆಲ್ ಮಾಡ್ಕೊಂಡು ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮೊನ್ನೆ ನೈಟ್ ಬಂದಿದ್ವಿ, ಓಪನ್ ಆಗಿರಲಿಲ್ಲ. ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಮುಳುಬಾಗ್ಲು ಸ್ಪೆಷಲ್ ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಬನ್ನಿರಿ. ಮುಳುಬಾಗ್ಲು ಆಂಜನೇಯ ಸ್ವಾಮಿ. ಈಗ ಮೂಡಬಾಗ್ಲು ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಮೂಡಲ ಬಾಗಿಲು ಅಂತ ಬರ್ದಿತ್ತು. ಅದೆಲ್ಲ ಜನ ಕೂಗಿ 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 ಏನಾಗಿದೆ ಮತ್ತೆ ಮುಳುಬಾಗ್ಲು ಆಂಜನೇಯ ದೇವಸ್ಥಾನ ಆಗಿದೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಳಗಡೆ ಎಲ್ಲೂ ವಿಡಿಯೋಗ್ರಫಿ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಸೊ ಸುಮ್ಮನೆ ಯಾಕೆ ಬೇಕು ಫೋನ್ ಕಿತ್ಕೊಂಡ್ರೆ ಅಂತ ವಿಡಿಯೋ ಮಾಡಿಲ್ಲ. ಸೊ ಮುಳುಬಾಗ್ಲಿಗೆ ಬಂದಿದ್ದೀವಿ. ಇಲ್ಲಿ ಮುಳುಬಾಗ್ಲು ಸ್ಪೆಷಲ್ ದೋಸೆ ತಿಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಮುಳುಬಾಗ್ಲು ದೋಸೆ ಹುಡುಕ್ತಾ ಇದ್ದೀವಿ. ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ದೀವಿ. ಯಾಕಂದರೆ ಹುಡುಗರು ಆಚೆ ಬಂದರೆ ಗೊತ್ತಲ್ಲ, ಬಜೆಟ್ ಪ್ರಾಬ್ಲಮ್. ನಮ್ಮ ರಿಚ್ ಕಿಡ್ ಚೇತನ್ ಅವ್ರು ಇದ್ದಾರೆ, ಆದರೂ ಸ್ವಲ್ಪ ಬಜೆಟ್ ಪ್ರಾಬ್ಲಮ್. ಮುಳುಬಾಗ್ಲು ದೋಸೆ ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು ಇವತ್ತು. ಎಲ್ಲಿ ಐಟಮ್ ಇಳ್ಸಕ್ಕೆ ಹೋಗೈತೆ ಗೈಸ್. ನೋಡ್ರಿ, ಇವ್ರಿಗೆ ಮೇಸ್ಟ್ಲಿ ಸೊಳ್ಳೆಗೆ ಔಷಧಿ ಕೊಡೋಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ಬೇಕು ಅನ್ಸುತ್ತೆ. ಫುಲ್ಲು ಹೊಗೆ. ನೀವು ಯಾವತ್ತಾದ್ರೂ ಮುಳುಬಾಗ್ಲು ದೋಸೆ ತಿಂತ ಮಾಡ್ರಿ. ನನ್ನ ಲೈಫಲ್ಲಿ ಇವತ್ತೇ ಫಸ್ಟ್ ಟೈಮ್ ಮುಳುಬಾಗ್ಲು ದೋಸೆ ತಿಂತಾ ಇರೋದು. ಗೈಸ್ ಮುಳುಬಾಗ್ಲು ದೋಸೆ ತಿನ್ನೋಣ ಅಂತೇಳಿ ಫೈನಲಿ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಈ ನನ್ನ ಮಗ ಒಬ್ಬ ಪುಡಿ ಮಸಾಲೆ ದೋಸೆ ಹೇಳ್ದ, ಇವನು ಅದನ್ನೇ ಹೇಳ್ದ, ಇವನು ಅದನ್ನೇ ಹೇಳ್ದ, ಇವನು ಅದನ್ನೇ ಹೇಳ್ದ. ಹಾಂ, ಒಬ್ರು ಏನು ಹೇಳ್ತಾರೋ ಅದೇ ಕಾಪಿ ಪೇಸ್ಟು. ಲ್ಯಾಬಲ್ಲೂ ಅಷ್ಟೇ, ಹೋಟ್ಲಲ್ಲೂ ಅಷ್ಟೇ ಪೇಸ್ಟ್. ಸಂಪಿಗೆ ಅವನು ಯಾಕೋ ಉಸಿರಿಲ್ದವನಂಗೆ ಹೋಗ್ಬಿಟ್ಟ. ಯಾಕೆ ಕಾಡ್ತಿ ಬ್ರದರ್ಸ್? ಬಂದಿದೆ ನಮ್ಮ ಗೀ ರೋಸ್ಟ್ ಮುಳುಬಾಗ್ಲು ದೋಸೆ. ನೋಡೋಕ್ಕೇನೋ ಚೆನ್ನಾಗೈತೆ. ಟೇಸ್ಟ್ ನೋಡ್ರಿ ಪ್ರಜ್ವಲ್ ಹೆಂಗೈತೆ ಅಂತ. ಟೇಸ್ಟ್ ನೋಡೋದ್ರಲ್ಲಿ ಇವ್ರು ಫೇಮಸ್. ನ್ಯಾಚುರಲ್ ಆಗಿರಬೇಕು, ಆ್ಯಕ್ಟಿಂಗ್ ಎಲ್ಲ ಮಾಡಬಾರ್ದು. ಬರ್ತಾ ಬೇರೆ ಹೋಟ್ಲಲ್ಲಿ ತುಪ್ಪ ಜಾರ್ತಿತ್ತು, ಅಷ್ಟೊಂದೇನು ವರ್ತಿಲ್ಲ ಗೈಸ್. ಸೊ ಇಲ್ಲಿಗೆ ನನ್ನ ತಿರುಪತಿ ಟ್ರಾವೆಲ್ನ ವಿಡಿಯೋ ಎಂಡ್ ಆಗ್ತಾ ಇದೆ. ಇದು ನಿಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪೀಸ್.